ಹಾಯ್, ರಕ್ಷಾ ಪರಿವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ಆಪ್ರೇಷನ್ ಬೋಂಡ ಮಾಡ್ತಾ ಇದ್ದೀನಿ. ಹೇಗೆ ಅಂತ ನೋಡೋಣ. ನಾನು ಇವತ್ತು ಎರಡೇ ಎಗ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಂಡೆ. ಬಾಯ್ಲ್ಡ್ ಆಗೋ ತನಕ ನಾನು ಮಿಕ್ಸರ್ ಮಾಡ್ಕೋತೀನಿ. ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಸ್ಪೈಸಿ ಬೇಕಂತ ಅಂದರೆ ನೀವು ಹೆಚ್ಚಿನಾಗಿ ಹಾಕ್ಕೋಬೋದು. 1 ಪಿಂಚ್ ಆಫ್ ಸೋಡಾ ಕೂಡ ಹಾಕ್ಕೊಂಡೆ. ಸೋಡಾನ ಜಾಸ್ತಿ ಬಳಸಬೇಡಿ. ಎಲ್ಲ ಮಿಕ್ಸ್ ಆದ ನಂತರ ನಾರ್ಮಲ್ ವಾಟರ್ನ ನಾನು ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಆಗೋ ಅಷ್ಟೊತ್ತಿಗೆ ನಾನು ಬೇಯಿಸ್ತಾ ಇರೋ ಎಗ್ ಬಾಯ್ಲ್ ಆಗ್ತಾಯಿತ್ತು. ಬಾಯ್ಲ್ ಆಗುವಾಗ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ. ನೀವು ಬೇಕಾದ್ರೆ ಕುಕ್ಕರಲ್ಲಿ 1 ವಿಷಲ್ನ ಕೂಗಿಸ್ಕೊಬೋದು, ಈಸಿಯಾಗಿ ಆಗುತ್ತೆ. ನನ್ನ ಮಗು ನನ್ನ ಬಾಯ್ಲ್ ಎಗ್ ನೋಡಿಬಿಟ್ಟು ಬೇಯಿಸ್ತಾ ಇದ್ದನ್ನ ನೋಡಿ ನನಗೂ ಮಮ್ಮ ಒಂದು ಎಗ್ ಕೊಡಿ ಅಂತ ಕೇಳ್ತಾ ಇದ್ದ. ಸೊ ಈವನ್ ನನ್ನ ಜೊತೆ ಅವ್ನು ಸ್ವಲ್ಪ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾನೆ. ನನಗೂ ತುಂಬ ಖುಷಿ ಅಂತ ಅನಿಸುತ್ತೆ. ಎಗ್ನ ತಿಂದು ಟೇಸ್ಟ್ ಮಾಡಿ, ಓ ಮಮ್ಮ ಇದೇನಾ ಎಗ್ ಅಂತ ಕೇಳ್ತಾ ಇದ್ದ. ಸೊ ಅದಾದಮೇಲೆ ಒಂದು ತವ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಸುಮ್ಮನೆ ಜಸ್ಟ್ ಬ್ರಷಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಬಾಯ್ಲ್ ಮಾಡ್ಕೊಂಡಿರೋ ಎಗ್ನ ಜಸ್ಟ್ 2 ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ನಾನು ಡಬಲ್ ರೋಸ್ಟ್ ಮಾಡ್ಕೋತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದೇ 1 ಮೆಣಸಿನ್ಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಜೀರಿಗೆ ಜೊತೆಗೆ ತರಿಯಾಗಿ ರುಬ್ಕೋತೀನಿ. ರುಬ್ಬಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋತೀನಿ. ಇಷ್ಟೊತ್ತಿಲಿ ನಾನು ಬಾಯ್ಲ್ ಮಾಡ್ತಾ ಇದ್ದಿದ್ದು ಎಗ್ಗು ರೋಸ್ಟ್ ಆಗ್ತಾಯಿತ್ತು. ರೋಸ್ಟ್ ಆಗುವಾಗ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಅದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗೇ ಇತ್ತು. ನಿಮಗೆ ಬೇಕಂದರೆ ಡಬಲ್ ರೋಸ್ಟ್ ಮಾಡ್ಕೊಳ್ಳಿ. ನಾನೊಂದು ಪುಟ್ಟ ಬಾಣಲೆ ತೊಗೊಂಡು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೋತೀನಿ. ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದೇ ಒಂಚೂರು ಕಲಸಿಟ್ಟಿರೋ ಹಿಟ್ಟನ್ನು ಹಾಕ್ಕೊಂಡೆ. ಇದು ಸ್ವಲ್ಪ ಎಗ್ ಬಿಸಿ ಇದ್ದಿದ್ದರಿಂದ ನನಗೆ ಡಿಪ್ಪಿಂಗ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ಪೂನಲ್ಲಿ ಹಾಕ್ಕೊಂಡೆ. ತಣ್ಣಗಾಗಿದೆ ಅಂತ ಅಂದರೆ ನೋ ಇಶ್ಯೂಸ್, ನೀವು ಕೈಯಲ್ಲೇ ಹಾಕ್ಕೋಬೋದು. ಇದಕ್ಕೆ ನೀವು ಇಂಗ್ರೀಡಿಯೆಂಟ್ಸ್ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ಕಟ್ ಮಾಡಿ. ಅಂದರೆ ಇದು ರೆಡಿ ಆದಮೇಲೆ ನಾನು ಚಾಟ್ ಮಸಾಲಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ನನ್ನ ಜೊತೆ ಕುಕ್ಕಿಂಗಲ್ಲಿ ನಾನು ಆಗಲೇ ಹೇಳ್ದಂಗೆ ಜಾಯ್ನ್ ಆಗ್ತಾನೆ. ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾನೆ. ತುಂಬ ಖುಷಿ ಅಂತ ಅನಿಸುತ್ತೆ. ಮನೇಲಿ ವರ್ಕಿಂಗ್ ವುಮೆನ್ಸ್ ಇದ್ದರೆ ಪ್ಲೀಸ್ ಮಕ್ಕಳಿಗೂ ಸ್ವಲ್ಪ ಟೈಮ್ ಕೊಡಿ. ಇವಾಗ ನಾನು ಒಂದನ್ನು ತುಂಬ ಗೋಲ್ಡನ್ ಬ್ರೌನ್ ಬರೋ ಥರ ಮಾಡಿಟ್ಕೊಂಡಿದ್ದೆ. ಅದಾದ ನಂತರ ಅದನ್ನ ಜಸ್ಟ್ ಸ್ಲೈಸ್ ಮಾಡಿಕೊಂಡು ನಾನು ಆಗಲೇ ತರಿಯಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿತ್ತು ಆ ಖಾರನ ಇದಕ್ಕೆ ಹಚ್ಕೋತಾ ಇದ್ದೀನಿ, ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆನಿಯನ್ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ್ರೆ ಆನಿಯನ್ ಹಾಕ್ಕೋತೀನಿ. ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೇ ರೀತಿಯಲ್ಲಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್